ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ನೋಡಿ, ಮೊಮ್ಮಗ ಜೊತೆ ನಾವು ಇಂಡಿಯನ್ ಸ್ಟೋರಿಗೆ ಬಂದಿದ್ದೀವಿ. ನೆದರ್ಲ್ಯಾಂಡ್ಸಲ್ಲಿ ಇಂಡಿಯನ್ ಸ್ಟೋರ್ ಹೆಂಗಿರುತ್ತೆ, ಅಂದರೆ ನಮ್ಮ ಇಂಡಿಯಾದ ಎಲ್ಲ ಐಟಮ್ಸ್ ಸಿಕ್ಕತ್ತೆ ಅಲ್ಲಿ, ಹೇಗಿರುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಹಾಗೆಯೇ ನಾನು ಇಲ್ಲಿನ ಸೂಪರ್ ಮಾರ್ಕೆಟ್ಸ್, ಅಂದರೆ ನೆದರ್ಲ್ಯಾಂಡ್ಸಲ್ಲಿ ಈ ಕಂಟ್ರಿಯ ಸೂಪರ್ ಮಾರ್ಕೆಟ್ಸ್ ಹೇಗಿರುತ್ತೆ ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅಲ್ಲ ಅದಿತಾ, ನಾವು ಏನು ತೋರಿಸ್ತೀವಿ ಅವರಿಗೆ? ಇಂಡಿಯನ್ ಸ್ಟೋರ್. ಆಮೇಲೆ ಅಲ್ಲೇ ಇದೆ ಇಂಡಿಯನ್ ಸ್ಟೋರ್, ಹೌದಲ್ಲ? ಅಲ್ಲಿ ಹೋಗಿ ಅದನ್ನೆಲ್ಲ ತೋರಿಸೋಣ ಅವರಿಗೆ, ಆಯಿತಾ? ನಾವು ನಿಮ್ಗೆ ತೋರಿಸ್ತೀವಿ ಎಲ್ಲನೂ, ಬನ್ನಿ. ನೋಡಿ, ಇಲ್ಲಿ ಕಾಣ್ತಾ ಇರೋದು ಇಂಡಿಯನ್ ಸ್ಟೋರ್. ಇಲ್ಲಿ ಐಂದೋವನ್ನಲ್ಲಿ ಇಂಡಿಯನ್ ಸ್ಟೋರ್ ಇದೆ, ಶ್ರೀಲಂಕಾ ಸ್ಟೋರ್ ಇದೆ, ಹಾಗೂ ಇಲ್ಲಿಯ ಸೂಪರ್ ಮಾರ್ಕೆಟ್ಸ್ ಇದೆ. ನೋಡಿ, ಇದೆಲ್ಲ ಪೂಜಾ ಸಾಮಗ್ರಿಗಳು. ನಿಮಗೆ ಪೂಜೆಗೆ ಏನೇನು ಬೇಕು ಪ್ರತಿಯೊಂದು ಸಿಗತ್ತೆ ಇಲ್ಲಿ. ಯಾವ ರೀತಿಯ ಪೂಜಾ ಐಟಮ್ಸ್ ಬೇಕು ಎಲ್ಲವೂ ಇಲ್ಲಿದೆ. ಏನೆಲ್ಲ ಸಿಗುತ್ತೆ ನೋಡ್ತಾ ಹೋಗೋಣ, ಬನ್ನಿ. ಸಿಗದೇ ಇರುವಂತಹ ವಸ್ತುಗಳು ಯಾವುದೂ ಇಲ್ಲ. ಇದೆಲ್ಲ ಪೂಜಾ ಸಾಮಗ್ರಿಗಳು. ಯಾವ ಥರದ್ದು ಬೇಕಿದ್ರೂ ದೇವರ ಪೂಜೆಗೆ ಬೇಕಾಗುವಂಥ ಐಟಮ್ಸ್ ಸಿಕ್ಕತ್ತೆ. ಹಾಗೆ ಅಡುಗೆ ಮನೆಯ ಐಟಮ್ಸ್, ನಾವು ಮನೇಲಿ ಏನೇನು ಯೂಸ್ ಮಾಡ್ತೀವೋ ಎಲ್ಲ ಐಟಮ್ಸು ಸಿಕ್ಕತ್ತೆ. ತರಕಾರಿಗಳು ಪೂರ್ತಿ ಸಿಗತ್ತೆ. ಕೆಲವೊಂದು ತರಕಾರಿಗಳು ಸಿಗೋದಿಲ್ಲ, ಮ್ಯಾಕ್ಸಿಮಮ್ ತರಕಾರಿಗಳು ಸಿಗತ್ತೆ. ಎಲ್ಲ ಥರದ ಹಿಟ್ಟುಗಳು, ಸಾಸ್ಗಳು, ಕಾಫಿ ಪೌಡ್ರು, ಟೀ ಪೌಡ್ರು, ಅಕ್ಕಿಗಳು, ಬೇಳೆ ಕಾಳು, ನೋಡಿ ಇದೆಲ್ಲ ಹಪ್ಪಳ, ಹೀಗೆ ಎಲ್ಲ ವಸ್ತುನೂ ಸಿಗತ್ತೆ. ಯಾವುದು ಸಿಗಲ್ಲ ಅನ್ನುವಂಥದ್ದು ಯಾವುದಿಲ್ಲ. ನೋಡಿ, ಗೋಧಿ ಹಿಟ್ಟು ಪ್ಯಾಕೆಟ್ಸು 5 kg ಬೇಕಾ ನಿಮಗೆ, 10 kg ಬೇಕಾ, ಯಾವ ರೀತಿ ಬೇಕಿದ್ರೂ ಗೋಧಿ ಹಿಟ್ಟು ಪ್ಯಾಕೆಟ್ ಸಿಕ್ಕತ್ತೆ. ನೋಡಿ, ಇದೆಲ್ಲ ಪೌಡ್ರುಗಳು, ಮಸಾಲ ಪೌಡ್ರುಗಳು, ಇಂಗು, ಅರಿಶಿನ, ಕೊತ್ತಂಬರಿ, ಇದು ನಮ್ಮ ಚಿಲ್ಲಿ ಪೌಡ್ರು, ಬೇರೆ ಬೇರೆ ಎಲ್ಲ ಯಾವ್ಯಾವ ಗರಂ ಮಸಾಲ, ಯಾವ್ಯಾವ ಥರದ್ದು ಬೇಕೋ ನಮಗಿಲ್ಲಿ ಇಂಡಿಯಾದಲ್ಲಿ ಹೇಗೆ ಸಿಗತ್ತೋ ಹಾಗೇ ಇಲ್ಲಿ ಎಲ್ಲ ಐಟಮ್ಸು ಸಿಗತ್ತೆ. ಬಟ್ ಇಲ್ಲಿ ರೇಟ್ ಯೂರೋದಲ್ಲಿರುತ್ತಲ್ವ, ಸ್ವಲ್ಪ ನಮಗೆ ಅದು ಕಾಸ್ಟ್ಲಿ ಅಂತ ಅನಿಸುತ್ತೆ ಅಷ್ಟೇ. ಬಿಟ್ಟರೆ ಸಿಗೋದಿಲ್ಲ ಅನ್ನುವಂತಹ ವಸ್ತುಗಳು ಯಾವುದೂ ಇಲ್ಲ. ನೋಡಿ, ಎಲ್ಲ MTR ಪ್ರಾಡಕ್ಟ್ಸು ಇದೆ, ರೆಡಿ ಟು ಈಟ್ ಇದೆ, ಮಸಾಲಗಳಿದೆ, ಫ್ರೋಝನ್ ಐಟಮ್ಸು ಎಲ್ಲ ಇದೆ. ಮ್ಯಾಗಿಯಿಂದ ಹಿಡಿದು ಎಲ್ಲವೂ ಸಿಗತ್ತೆ. ಇಲ್ಲ ಅನ್ನೋ ಐಟಮ್ ಯಾವುದಿಲ್ಲ, ಆ ರೀತಿ ಇರುತ್ತೆ. ನಾನು ನಿಮಗೆ ತೋರಿಸೋಣ ಇಂಡಿಯನ್ ಸ್ಟೋರಲ್ಲಿ ಏನೇನು ಸಿಗತ್ತೆ. ನೋಡಿ, ಅವಲಕ್ಕಿ, ಹಿಟ್ಟುಗಳು, ಬೇಳೆ ಕಾಳುಗಳು, ಪ್ರತಿಯೊಂದು ಸಿಕ್ಕತ್ತೆ, ಆಯಿತಾ? ಹುಣಸೆ ಹಣ್ಣು, ಉಪ್ಪು, ಬೆಲ್ಲ, ಏನು ಬೇಕು ನಿಮಗೆ ಅಲ್ವಾ? ತುಪ್ಪ, ಎಲ್ಲ ಎಣ್ಣೆಗಳು, ಉಪ್ಪಿನಕಾಯಿ, ತೊಕ್ಕುಗಳು, ಪ್ರಿಯಾ ಪಿಕಲ್ಲಿಂದ ಹಿಡಿದು ಈ ಎಲ್ಲ ಥರನೂ, ಪಾರ್ಲೆಜಿ ಬಿಸ್ಕೆಟಿಂದ ಹಿಡಿದು ತರಾವರಿ ಬಿಸ್ಕೆಟ್ಗಳು ಸಿಗತ್ತೆ. ಈ ರೀತಿ ಸಿಗೋದಿಲ್ಲ ಅನ್ನೋ ವಸ್ತುಗಳು ಯಾವುದೂ ಇಲ್ಲ. ನಮಗೆ ಯಾವುದು ಬೇಕೋ ಅದನ್ನು ಪರ್ಚೇಸ್ ಮಾಡ್ಕೊಂಡು ಹೋದರೆ ಆಯಿತು. ನಮ್ಮೆಲ್ಲ ಇಂಡಿಯನ್ ತರಕಾರಿಗಳು ಚೆನ್ನಾಗಿ ಸಿಗುತ್ತವೆ, ಹಣ್ಣಿಲ್ಲಿ ಎಷ್ಟು ಚೆನ್ನಾಗಿ ಸಿಗೋದಿಲ್ಲ. ಇಲ್ಲಿಯ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ. ನನ್ನ ಮಗಳ ಮನೆ ಹತ್ರನೇ ನೆದರ್ಲ್ಯಾಂಡ್ಸಿನ ಸೂಪರ್ ಮಾರ್ಕೆಟ್ಸು ಇದೆ. ನೋಡಿ, ನಿಮ್ಗೆ ಮ್ಯಾಗಿ ತೋರಿಸ್ತಾ ಇದ್ದೀನಿ. ನೆದರ್ಲ್ಯಾಂಡ್ಸಿನ ಸೂಪರ್ ಮಾರ್ಕೆಟು, ಅಲ್ಲಿ ಒಳ್ಳೆ ತರಕಾರಿ, ಹಣ್ಣು ಎಲ್ಲ ಸಿಗತ್ತೆ. ಬಟ್ ನಾವು ತಿನ್ನುವಂತಹ ಬೆಂಡೆಕಾಯಿ, ತೊಂಡೆಕಾಯಿ, ಇಂಥ ತರಕಾರಿಗಳು ಇಲ್ಲಿಯ ನೆದರ್ಲ್ಯಾಂಡ್ಸಿನ ಸೂಪರ್ ಮಾರ್ಕೆಟ್ಗಳಲ್ಲಿ ಸಿಕ್ಕುವುದಿಲ್ಲ. ಅವೆಲ್ಲ ಇಂಡಿಯನ್ ಸ್ಟೋರಲ್ಲೇ ಸಿಗತ್ತೆ, ಅಲ್ಲೋಗಿ ತೊಗೊಂಡು ಬರಬೇಕಷ್ಟೆ. ಹಾಗಾಗಿ ನಿಮಗೂ ತೋರಿಸೋಣ. ತುಂಬ ಜನ ಕೇಳಿದರು, ಇಲ್ಲಿ ಸೂಪರ್ ಮಾರ್ಕೆಟ್ಸ್ ಹೇಗಿರುತ್ತೆ ತೋರಿಸಿ ಅಂತ. ಅದಕ್ಕೆ ತೋರಿಸೋಣ ಅಂತ ನಾನು ರೆಕಾರ್ಡಿಂಗ್ ಮಾಡಿಕೊಂಡೆ. ನೋಡಿ, ಶಾಂಪುಗಳು, ಯಾವುದು ಬೇಕು ಎಲ್ಲವೂ ಇರುತ್ತೆ, ಇಲ್ಲ ಅನ್ನುವಂಥದ್ದು ಯಾವುದಿಲ್ಲ. ನೋಡಿ, ಇಂಡಿಯನ್ ಸ್ವೀಟ್ಸನ್ನೆಲ್ಲ ಈ ಥರ ಫ್ರೋಝನ್ ಇದು ಮಾಡಿ ಇಟ್ಟಿದ್ದಾರೆ, ಅದು ಸಿಗತ್ತೆ. ವೆರೈಟಿ ಸ್ವೀಟ್ಸು ಸಿಕ್ಕತ್ತೆ. ಎಲ್ಲ ಥರದ ಅಕ್ಕಿ ಸಿಕ್ಕತ್ತೆ, ಕಾಳು ಬೇಳೆಗಳು ಸಿಕ್ಕತ್ತೆ. ಫಾರಿನಲ್ಲಿರುವಾಗ ಆಮೇಲೆ ಮಿಸಿಲಿನಿಯಸ್ ಅಡುಗೆ ಮನೆಗೆ ಸಂಬಂಧಪಟ್ಟ ಬೇರೆ ಐಟಮ್ಗಳು, ಚಾಪಿಂಗ್ ಬೋರ್ಡ್ ಇರಲಿ ಅಥವಾ ಒಂದು ಮಾಪ್ ಥರದ್ದೇನು ಬೇಕೋ ಆ ಥರದ್ದು ಸಿಗತ್ತೆ. ನೋಡಿ, ಸೋನಾ ಮಸೂರಿ ಅಕ್ಕಿ ಸಿಕ್ಕತ್ತೆ, ಆಮೇಲೆ ಬಾಸ್ಮತಿ ಅಕ್ಕಿ ಪ್ಯಾಕೆಟ್ ಸಿಕ್ಕತ್ತೆ. ಎಲ್ಲ ಥರದ ಹಿಟ್ಟುಗಳು, ಬೇಳೆ ಕಾಳುಗಳು, ಧಾನ್ಯಗಳು ಎಲ್ಲವೂ ಸಿಗತ್ತೆ. ಸಿಗೋದಿಲ್ಲ ಅನ್ನೋದು ಯಾವುದಿಲ್ಲ. ಅಯ್ಯೋ, ಅಲ್ಲಿ ಏನಪ್ಪ ತಿನ್ನೋದು, ಅಲ್ಲಿ ಫುಡ್ಡೇ ತಿನ್ನಬೇಕಾ ಫಾರಿನ್ ಕಂಟ್ರೀಸಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದರೆ ಖಂಡಿತಕ್ಕೂ ಇಲ್ಲ. ನಾವು ನಮ್ಮ ಮನೆಯಲ್ಲಿ ಯಾವ ಸೌತ್ ಇಂಡಿಯನ್ ಅಡುಗೆಗಳನ್ನು ಮಾಡ್ಕೊಂಡು ತಿಂತೀವೋ ಅದೇ ಅಡುಗೆಗಳನ್ನು ಇಲ್ಲೂ ನಮ್ಮ ಮಕ್ಕಳ ಮನೆಯಲ್ಲೂ ಮಾಡಿಕೊಂಡೇ ತಿಂತಾರೆ. ಯಾಕಂದರೆ ಈ ಪ್ರತಿಯೊಂದು ಸಿಗತ್ತೆ.
ಇಂಡಿಯನ್ ತರಕಾರಿಗಳಲ್ಲಿ, ನಮ್ಮ ತರಕಾರಿಗಳಲ್ಲಿ ಸೋರೆಕಾಯಿ, ಬೆಂಡೆಕಾಯಿ, ಹಾಗಲಕಾಯಿ, ತೊಂಡೆಕಾಯಿ ಇಂಥದ್ದೆಲ್ಲ ಸಿಗುತ್ತೆ, ಬದನೆಕಾಯಿ ಎಲ್ಲ ಸಿಕ್ಕತ್ತೆ. ಉಳಿದ ತರಕಾರಿಗಳು ಈ ಗಡ್ಡೆಗಳು ಎಲ್ಲ ನಮಗೆ ಇಲ್ಲಿಯ ಸೂಪರ್ ಮಾರ್ಕೆಟ್ಗಳಲ್ಲೂ ಸಿಗುತ್ತೆ, ನೆದರ್ಲ್ಯಾಂಡ್ಸ್ನ ಸೂಪರ್ ಮಾರ್ಕೆಟಲ್ಲೂ ಸಿಕ್ಕತ್ತೆ ನೋಡಿ. ಎಲ್ಲ ಥರದ ಅಕ್ಕಿಗಳು, ದೋಸೆ ಅಕ್ಕಿಯಿಂದ ಹಿಡಿದು ಪ್ರತಿಯೊಂದು ಸಿಕ್ಕತ್ತೆ, ಪಾರ್ಲೆಜಿ ಬಿಸ್ಕೆಟಿಂದ ಹಿಡಿದು ಸಿಗತ್ತೆ, ಯಾವುದೇ ತಲೆಬಿಸಿ ಇಲ್ಲ. ನಮ್ಮ ಅಡುಗೆನೇ ನೋಡಿ, ತರಾವರಿ ಬಿಸ್ಕೆಟ್ಸು ಇದೆ, ಎಲ್ಲ ಥರದ ಎಣ್ಣೆಗಳು, ಅಡುಗೆ ಎಣ್ಣೆಗಳು, ಎಲ್ಲವೂ ಜ್ಯೂಸ್ಗಳು ಎಲ್ಲವೂ ಪ್ರತಿಯೊಂದು ಸಿಗತ್ತೆ. ನಿಮಗೆ ತೋರಿಸೋಣ ಅಂತ ನಾನು ಇಂಡಿಯನ್ ಸ್ಟೋರ್ನ ಚಿತ್ರಣವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ಈಗ ನಾನು ನನ್ನ ಮಗಳ ಮನೆ ಹತ್ತಿರ ಇರುವಂತಹ ನೆದರ್ಲ್ಯಾಂಡ್ಸಿನ ಸೂಪರ್ ಮಾರ್ಕೆಟ್ಸು, ಆಲ್ಡಿ ಅಂತ ಒಂದು, ಹಾಗೆ ಆಲ್ಬರ್ಟ್ ಹೈನ್ ಅಂತ ಇನ್ನೊಂದು, ಎರಡು ಎದುರು ಬದುರು ಇದೆ, ದೊಡ್ಡ ದೊಡ್ಡ ಸೂಪರ್ ಮಾರ್ಕೆಟ್ಸು, ತುಂಬ ಚೆನ್ನಾಗಿರುತ್ತೆ ಅಲ್ಲೂ ಐಟಮ್ಸು ನೋಡಿ. ತರಕಾರಿಗಳೆಲ್ಲ ಹೇಗಿದೆ ನೋಡಿ, ಒಳ್ಳೆ ಪ್ಲಾಸ್ಟಿಕ್ ಥರ ಇರುತ್ತೆ, ಅಷ್ಟು ನೀಟಾಗಿ ಜೋಡಿಸಿರ್ತಾರೆ. ಹಾಗೆ ಕಟ್ ಮಾಡಿರುವಂತಹ ತರಕಾರಿಗಳು, ಥರದ ಜ್ಯೂಸ್ಗಳು ಎಲ್ಲ ಇರುತ್ತೆ. ಆಮೇಲೆ ಮೀಟ್ ಪ್ರಾಡಕ್ಟ್ಸ್ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ. ಇಲ್ಲಿ ಜನರು ಪ್ರೋಟೀನ್ ರಿಚ್ ಫುಡ್ ತಗೊಳ್ತಾರೆ, ಹಾಗಾಗಿ ತರಾವರಿ ಪ್ರಾಡಕ್ಟ್ಸ್ ಬಂದಿರುತ್ತೆ ನೋಡಿ. ಕ್ಯಾಪ್ಸಿಕಮ್ ಹೇಗಿದೆ ನೋಡಿ, ಒಳ್ಳೆ ಪ್ಲಾಸ್ಟಿಕ್ ಇದ್ದಂಗಿದೆ, ರೆಡ್ ಕ್ಯಾಪ್ಸಿಕಮ್ಮು, ಯೆಲ್ಲೋ ಕ್ಯಾಪ್ಸಿಕಮ್ಮು ಎಲ್ಲವೂ ಹಾಗೆ. ಇವೆಲ್ಲ ಮೀಟ್ ಪ್ರಾಡಕ್ಟ್ಸು ನಮಗೆ ಉಪಯೋಗ ಆಗುವಂಥದ್ದಲ್ಲ, ಇಲ್ಲಿ ಜನರು ತುಂಬ ಯೂಸ್ ಮಾಡ್ತಾರೆ. ಆರೋಗ್ಯದ ಬಗ್ಗೆ ತುಂಬ ಕಾಳಜಿ, ಇಲ್ಲಿ ಎಲ್ಲರ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಎಷ್ಟು ವಯಸ್ಸಾದವರು ಕೂಡ ಎಷ್ಟು ಹೆಲ್ದಿಯಾಗಿರ್ತಾರೆ ಗೊತ್ತಾ, ಯಾಕಂದರೆ ಅವರವರ ಆಹಾರದಲ್ಲಿ ತುಂಬ ಪ್ರೋಟೀನ್ ಯೂಸ್ ಮಾಡ್ತಾರೆ. ಅದರಿಂದಾಗಿ ನೋಡಿ, ಬ್ರೆಡ್ ಐಟಮ್ಸ್ ಅಂತೂ ಎಷ್ಟು ಥರ ಇರುತ್ತೋ ಅಪ್ಪ, ನನಗಂತೂ ನೋಡಿಯೇ ನನಗೆ ತಲೆ ಬಿಸಿ ಆಗಿಬಿಡುತ್ತೆ, ಅಷ್ಟು ವೆರೈಟಿ ಇರುತ್ತೆ. ಅವರ ಮೇಯ್ನ್ ಆಹಾರ ಇದೇ ಇರುತ್ತೆ, ಆದರೆ ಅದರ ಜೊತೆಗೆ ಸಿಕ್ಕಾಪಟ್ಟೆ ಪ್ರೋಟೀನ್ ತಿಂತಾರೆ ಅವರು, ಹಾಗಾಗಿ ಹೆಲ್ದಿಯಾಗಿರ್ತಾರೆ. ವಯಸ್ಸಾದರೂ ತುಂಬ ಯಂಗ್ ಥರ ಇರ್ತಾರೆ, ಆರೋಗ್ಯವನ್ನು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿರ್ತಾರೆ ನೋಡಿ. ಈ ಥರ ಸೂಪರ್ ಮಾರ್ಕೆಟ್ಗಳಲ್ಲಿ ಥರದ ಚಾಕ್ಲೇಟ್ಸು ಎಲ್ಲ ಇರುತ್ತೆ. ಇಲ್ಲಿಯ ಚಾಕ್ಲೇಟ್ಸು ತುಂಬ ಕಾಸ್ಟ್ಲಿ, ನಾವು ಇಂಡಿಯನ್ ರುಪೀಸಲ್ಲಿ ಇವನ್ನೆಲ್ಲ ನೋಡೋಕ್ಕಾಗೋದಿಲ್ಲ. ಯೂರೋದಲ್ಲಿ ನೋಡಿದವಾಗ ಯಪ್ಪ ಇಷ್ಟು ಸಣ್ಣ ಪ್ಯಾಕೆಟಿಗೆ 300-400 ಮೇಲಿದೆಯಲ್ಲ ಅಂತ ನಮಗೆ ಫೀಲಿಂಗ್ ಬರುತ್ತೆ. ಥರದ ಡ್ರಿಂಕ್ಸು ಎಲ್ಲವೂ ನಮಗೆ ಸೂಪರ್ ಮಾರ್ಕೆಟಲ್ಲೇ ಸಿಗತ್ತೆ. ಇಲ್ಲಿ ನಿಮಗೂ ನೋಡೋಕ್ಕೆ ಸಿಗುತ್ತೆ ನೋಡಿ, ಡ್ರೈ ಫ್ರೂಟ್ಸು, ವೆರೈಟಿ ಆಫ್ ಡ್ರೈ ಫ್ರೂಟ್ಸ್ ಇರುತ್ತೆ, ಎಲ್ಲವೂ ಇರುತ್ತೆ ಆಯಿತಾ. ನಾನು ಏನಿದೆ ಏನಿಲ್ಲ ಅಂತ ಹೇಳೋಕ್ಕಾಗಲ್ಲ, ನನಗೂ ನೋಡೋ ಕ್ಯೂರಿಯಾಸಿಟಿ. ಹಾಗೆ ನೋಡ್ತಾ ಹೋಗ್ತಾ ಇದ್ದೆ, ಬಟ್ಟೆಗಳೆಲ್ಲ ಇದ್ವು, ಟಾಪ್ಸ್ ಎಲ್ಲ ಇದ್ವು, ಅದನ್ನು ನೋಡ್ತಾ ಇದ್ದೆ. ಬಟ್ ತಗೊಳ್ಳೋ ಪ್ಲ್ಯಾನ್ ಅಂತೂ ಏನೂ ಇರಲಿಲ್ಲ ನನಗೆ. ನೋಡೋಕ್ಕೇನು ಖುಷಿ ಅಲ್ವಾ, ನೋಡೋಕ್ಕೇನು ದುಡ್ಡು ಕೊಡಬೇಕಾ, ನಂದೆಲ್ಲ ವಿಂಡೋ ಶಾಪಿಂಗ್ಗೆ, ಯಾಕಂದರೆ ನಮಗೆ ಪರ್ಚೇಸ್ ಮಾಡೋ ಸ್ವಲ್ಪ ಇವೆಲ್ಲ ಇಲ್ಲಿ ರೇಟಿಗೆ ಕಷ್ಟನೇ. ಅಲ್ಲೆಲ್ಲ ನೋಡಿಕೊಂಡು ಎದುರುಗಡೆ ಆಲ್ಬರ್ಟ್ ಹೈನ್ ಅಂತ ಇನ್ನೊಂದು ಮೇಯ್ನ್ ಸೂಪರ್ ಮಾರ್ಕೆಟು ಇಲ್ಲಿ ನೆದರ್ಲ್ಯಾಂಡ್ಸಲ್ಲಿ ಫೇಮಸ್, ಇದು ಅಲ್ಲಿಗೆ ಬಂದ್ವಿ ಆಯಿತಾ. ನಾವು ಎಲ್ಲ ಐಟಮ್ಸ್ ಅಲ್ಲೇ ತೊಗೊಳ್ಳೋದು ನನ್ನ ಮಗಳ ಮನೆಯಲ್ಲಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ತರಕಾರಿಗಳು ಹೇಗಿದೆ ಅಂತ, ಜುಕ್ನಿ, ಆಮೇಲೆ ಇದು ನೋಡಿದರೆ ಬದನೆಕಾಯಿ, ಚೆರಿ ಟೊಮೆಟೋಸು, ಕಾಲಿಫ್ಲವರ್ಸು ಎಷ್ಟು ಚೆನ್ನಾಗಿರುತ್ತೆ, ಕಲರ್ಫುಲ್ಲಾಗಿರುತ್ತೆ ಎಲ್ಲವು, ಕ್ಯಾಬೇಜು, ಕ್ಯಾರೆಟ್ಸು ಎಲ್ಲ ಒಳ್ಳೆ. ಈ ಕ್ಯಾಪ್ಸಿಕಮ್ ಎಲ್ಲ ಪ್ಲಾಸ್ಟಿಕ್ ಥರ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಬಾಳೆಹಣ್ಣುಗಳು, ಹಣ್ಣಿನ ಸಾಲಿದೆ, ಚೆರಿ, ಸ್ಟ್ರಾಬೆರಿ, ಲಿಚಿ, ಆಮೇಲೆ ಅಂತ ಇದು ರಾಸ್ಪ್ಬೆರಿ, ಇಲ್ಲದಿಲ್ಲ ಬ್ಲೂಬೆರಿ, ಎಷ್ಟು ವೆರೈಟಿ ನೋಡಿ. ಕ್ಯಾಪ್ಸಿಕಮ್ ನೋಡಿ ಹೇಗಿದೆ ಅಂತ ನಿಮಗೆ, ಯೆಲ್ಲೋ ಕ್ಯಾಪ್ಸಿಕಮ್ಮು, ರೆಡ್ ಕ್ಯಾಪ್ಸಿಕಮ್ಮು, ನಿಜವಾಗ್ಲೂ ಅದನ್ನು ನೋಡಿದರೆ ತಿನ್ನೋಕ್ಕೂ ಒಂದು ಟೇಸ್ಟ್, ಅಂದರೆ ಹಸಿ ಕ್ರಮ್ ಮಾಡಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಟೊಮೆಟೊ ಅಂತೂ ನಮ್ಮ ಕೈಯಷ್ಟು ಸೈಜ್ ಇತ್ತು, ಅಷ್ಟು ದೊಡ್ಡ ಟೊಮೆಟೊಸು. ಹೀಗೆ ನಿಮಗೂ ತೋರ್ಸೋಕ್ಕೆ ಖುಷಿ ನನಗೆ, ಎಷ್ಟು ವೆರೈಟಿ ಎಲ್ಲ ಇರುತ್ತಲ್ವ, ಅದನ್ನೆಲ್ಲ ತೋರಿಸ್ತಾ ಹೋಗ್ತೀನಿ. ಇಲ್ಲ ಅನ್ನೋ ವಸ್ತುಗಳು ಇಲ್ಲ, ನಾನು ಹೇಳಿದ್ನಲ್ಲ, ನಮ್ಮ ಇಂಡಿಯನ್ ಐಟಮ್ಸ್ ಬಿಟ್ಟು ಇನ್ನು ಉಳಿದಿದ್ದೆಲ್ಲ ಇಲ್ಲೂ ತರಕಾರಿಗಳಲ್ಲಿ ಆಲೂಗಡ್ಡೆ, ಟೊಮೆಟೊ ಈ ಥರ ಎಲ್ಲ ಸಿಗುತ್ತೆ, ಪ್ರತಿಯೊಂದು ಸಿಗುತ್ತೆ ನೋಡಿ. ಅಲ್ಲೆಲ್ಲ ಬ್ರೆಡ್ ಐಟಮ್ಸು ಸಿಕ್ಕಾಪಟ್ಟೆ. ಇದು ನೋಡಿ, ಇದು ಕ್ರೊಝಾನ್ ಅಂತ ನನ್ನ ಹಸ್ಬೆಂಡಿಗೂ ತುಂಬ ಇಷ್ಟ, ಹಾಗಾಗಿ ತೊಗೊಂಡೋಗೋಣ ಅಂತ ಪರ್ಚೇಸ್ ಮಾಡ್ತಾ ಇದ್ದಾರೆ. ತುಂಬ ರುಚಿಯಾಗಿರುತ್ತೆ ತಿನ್ನೋಕ್ಕೆ, ಬಟರಲ್ಲೇ ಮಾಡಿರ್ತಾರೆ, ಅಪರೂಪಕ್ಕೆ ತಿಂದರೆ ಏನು ತೊಂದರೆ ಇಲ್ಲ ಅಲ್ವಾ, ಹಾಗಾಗಿ ನಾವು ಅದನ್ನು ಇಲ್ಲಿ ಬಂದವಾಗ ಇಷ್ಟಪಟ್ಟು ತಿಂತೇವೆ. ಹಾಗೆ ಕೇಕ್ ಐಟಮ್ಸು ನೋಡಿ, ವೆರೈಟಿ ಕೇಕ್ಸ್ ಇರುತ್ತೆ, ಮೀಟ್ಸು ಸಿಕ್ಕಾಪಟ್ಟೆ ವೆರೈಟಿ ಇರುತ್ತೆ. ಚೀಸ್ ಅಂತೂ ನೋಡಿ, ಪನ್ನೀರ್, ಚೀಸ್ ಇವೆಲ್ಲ ತುಂಬ ಜಾಸ್ತಿ ಯೂಸ್ ಮಾಡ್ತಾರೆ, ಪ್ರೋಟೀನ್ ರಿಚ್ ಅಲ್ವಾ, ಅವರ ಆರೋಗ್ಯ. ಇಲ್ಲಿ ಎಲ್ಲರ ಹೈಟು ತುಂಬ ಜಾಸ್ತಿ ಇರುತ್ತೆ ಫ್ರೆಂಡ್ಸ್ ನೋಡಿ. ವೆರೈಟಿ ಯೋಗರ್ಟ್ಸ್ ಇರುತ್ತೆ, ಮಿಲ್ಕ್ ಇರುತ್ತೆ, ಎಲ್ಲ ಕ್ಯಾನಲ್ಲಿ ಬರುತ್ತೆ. ಮನೆಗೆ ತೊಗೊಂಡೋಗಿ ಇಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು, ಅದಕ್ಕೂ ಎಕ್ಸ್ಪೈರಿ ಡೇಟ್ ಇರುತ್ತೆ, ಬಟ್ ತುಂಬ ಚೆನ್ನಾಗಿರುತ್ತೆ. 2 ಲೀಟ್ರ್ ಕ್ಯಾನು ಹಿಂಗೆ ಬರುತ್ತೆ, ಹಾಲು ಮೊಸರು ಎಲ್ಲ ಬರುತ್ತೆ.
ಎಲ್ಲ ಥರದ ಚಿಪ್ಸ್ಗಳು, ಲೇಸು ಬೇರೆ ಬೇರೆ ವೆರೈಟಿ ಚಿಪ್ಸು, ಚಾಕ್ಲೇಟ್ಸು, ವೆರೈಟಿ ಚಾಕ್ಲೇಟ್ಸು, ವೆರೈಟಿ ಡ್ರಿಂಕ್ಸು ಎಲ್ಲ ಥರನೂ ಇರುತ್ತೆ ಸೂಪರ್ ಮಾರ್ಕೆಟಲ್ಲಿ. ನಿಮ್ಗೆ ತೋರಿಸೋದೇ ನನಗೆ ಖುಷಿ ಅಷ್ಟೇ ಅಲ್ವಾ. ನಾನು ಎಲ್ಲ ಒಂದು ಗ್ಲಿಮ್ಸ್ ರೆಕಾರ್ಡ್ ಮಾಡ್ಕೊಂಡು ಬಂದೆ. ತುಂಬ ಜನ ಕೇಳ್ತಿದ್ರಲ್ವಾ ಅಂತ ಮಾಡ್ಕೊಂಡು ಬಂದಿದ್ದೀನಿ. ನೀವು ನೋಡ್ಕೊಂಡು ಬನ್ನಿ, ನೋಡೋದೇ ಖುಷಿ, ನನಗೂ ಖುಷಿ, ನಿಮಗೂ ತೋರ್ಸೋಕ್ಕೂ ನನಗೆ ಖುಷಿ. ನೋಡಿ, ಇದೆಲ್ಲ ಟಿಶ್ಯೂ ಪೇಪರ್ ರೋಲ್ಸು, ಕಿಚನ್ ರೋಲ್ಸು, ಚಾಕ್ಲೇಟ್ಸ್ ಅಂತೂ ಚಾಕ್ಲೇಟ್ ಬಾರ್ಸ್ ಅಂತೂ ನೋಡಿ ಎಷ್ಟು ವೆರೈಟಿ ಇರುತ್ತೆ ಅಂದರೆ ಕಲರ್ಫುಲ್ ಆಗಿರುತ್ತೆ. ಬಟ್ ಚಿಕ್ಕ ಬಾರ್ಗಳಿಗೂ 4.9 ಯೂರೋ ಈ ಥರ ತುಂಬ ಕಾಸ್ಟ್ಲಿ. 1 ಯೂರೋ ಅಂದರೆ 111 ರೂಪಾಯಿ ಆಯಿತಾ ನಮ್ಮ ಇಂಡಿಯನ್ ರುಪೀಸಲ್ಲಿ. ಹಾಗಾಗಿ ತುಂಬ ಕಾಸ್ಟ್ಲಿ, ಬಟ್ ತುಂಬ ವೆರೈಟಿ ಇರುತ್ತೆ. ತುಂಬ ಟೇಸ್ಟಿನೂ ಇರುತ್ತೆ, ರೇಟು ಜಾಸ್ತಿ ಇರುತ್ತೆ, ವೆರೈಟಿನೂ ಹಾಗೆ ಇರುತ್ತೆ. ನಿಮಗೂ ತೋರಿಸಿದಾಗಾಯಿತು ಅಂತ ಎಲ್ಲನೂ ತೋರಿಸ್ತಾ ಇದ್ದೀನಿ. ಹಾಗೆ ಈ ಕೋಕೋ-ಕೋಲಾ ಇದೆಲ್ಲ ಟಿನ್ನಲ್ಲಿ ಬರುತ್ತಲ್ವ, ಅದೆಲ್ಲ ನಾವು ಜ್ಯೂಸ್ಗಳು ಕುಡಿದಿದ್ದ ಬಾಟಲ್ಸ್ ಎಲ್ಲ ಇದ್ದಲ್ಲಿ ಬಿಸಾಕಿ ಕಸಕ್ಕೆ ಹಾಕೋದಕ್ಕಿಂತ ಅಲ್ಲೇ ಒಂದು ಮೆಷಿನ್ ಇಟ್ಟಿರ್ತಾರೆ ಆಯಿತಾ, ಅಲ್ಲಿ ತಂದು ನಾವೆಲ್ಲ ಹಾಕಿಬಿಟ್ರೆ ಈ ಡ್ರಿಂಕ್ಸ್ ಮಾಡೋರು ಬಿಯರ್ ಬಾಟ್ಲಿಗಳು, ಬೇರೆ ಬಾಟ್ಲಿಗಳು, ಆಮೇಲೆ ಕೋಕೋ-ಕೋಲಾ ಥರದ ಟಿನ್ಗಳು ಎಲ್ಲ ಮೆಷಿನಲ್ಲಿ ಹಾಕಿದರೆ ಅದು ಎಲ್ಲನೂ ಒಳಗೆ ತೊಗೊಳತ್ತಾಯ್ತಾ. ಆಮೇಲೆ ನಮಗೆ ಒಂದು ಚೀಟಿ ಕೊಡುತ್ತೆ, ಇಷ್ಟು ಆಯಿತು ನಿಮ್ಮದು ಅಂತ ನಮಗೆ ದುಡ್ಡು ಕೊಡುತ್ತೆ, ಅದು ಇಷ್ಟು ರಿಫಂಡ್ ಮಾಡುತ್ತೆ. ಅದನ್ನು ನಾವು ಸಾಮಾನು ತೊಗೊಳ್ಳುವಾಗ ಕೊಟ್ಬಿಟ್ರೆ ನಮ್ಮ ಸಾಮಾನಲ್ಲಿ ಅಷ್ಟು ಡಿಡಕ್ಟ್ ಮಾಡ್ತಾರೆ. ಹಾಗಾಗಿ ಎಲ್ಲ ಫೆಸಿಲಿಟೀಸ್ ಚೆನ್ನಾಗಿರುತ್ತೆ. ಎಲ್ಲ ನಾವೇ ಸಾಮಾನುಗಳನ್ನು ಸ್ಕ್ಯಾನ್ ಮಾಡಿಕೊಂಡು ದುಡ್ಡು ಕೊಟ್ಟು ಹಾಕಿಬಿಟ್ರೆ ಆಯಿತು ಕಾರ್ಡಲ್ಲಿ. ಯಾವುದು ದುಡ್ಡು ಕೊಟ್ಟು ತೊಗೊಳ್ಬೇಕು ಅದೆಲ್ಲ ಇಲ್ಲ ಈಗೆಲ್ಲ. ಆಮೇಲೆ ನೋಡಿ, ಫ್ಲವರ್ಸಲ್ಲಿ ಅದು ಎಲ್ಲ ಮಾರಾಟಕ್ಕೆ ಇಟ್ಟಿದ್ದಾರೆ. ತುಂಬ ಚೆಂದ ವೆರೈಟಿ ಇದೆ ಅಲ್ಲಿ. ಹಾಗೆ ಸಾಮಾನು ತೊಗೊಂಡು ಮನೆ ಕಡೆ ಹೊರಟಿವಿ. ಹೀಗೆ ಸೂಪರ್ ಮಾರ್ಕೆಟನ್ನು ತೋರಿಸಿದಾಗಾಯಿತು ನಿಮಗೆ ಅನ್ನೋದಕ್ಕೆ ನಮಗೆ ಮಗಳು ಹೇಳಿಕೊಟ್ಟಿದ್ಲು, ಹೀಗೆ ಮಾಡ್ಕೊಳ್ಳೋಕ್ಕೆ ತರೋಕ್ಕೆಲ್ಲ. ಹಾಗೆ ನಾವು ಸಣ್ಣ ಪುಟ್ಟ ಸಾಮಾನುಗಳನ್ನು ಮರ್ತು ಹೋಗಿರುತ್ತಲ್ವ, ತನ್ನಿ ಅಂದರೆ ನಮಗೂ ಒಂದು ವಾಕಿಂಗ್ ಆಗುತ್ತೆ. ಹಾಗೆ ಹೋಗಿ ತೊಗೊಂಡು ಬರ್ತೀವಿ. ನಿಮಗೂ ತೋರಿಸಿದಾಗಾಯಿತು ಅಂತ ಎಲ್ಲ ಸೂಪರ್ ಮಾರ್ಕೆಟ್ ಪರಿಚಯ ನಿಮಗೆ ನಾನು ಮಾಡಿಕೊಟ್ಟೆ. ನೋಡಿದ್ರಲ್ವ ಇಲ್ಲಿಯ ಸೂಪರ್ ಮಾರ್ಕೆಟ್ಸ್ ಹೇಗಿರುತ್ತೆ, ಇಲ್ಲಿ ಇಂಡಿಯನ್ ಸ್ಟೋರ್ ಹೇಗಿರುತ್ತೆ. ಎಲ್ಲ ಇಂಡಿಯನ್ ನಮಗೆ ಭಾರತದಲ್ಲಿ ಸಿಗುವಂತಹ ಎಲ್ಲ ತರಕಾರಿಗಳು, ಕೆಲವು 1-2-3 ಸಿಗಲ್ಲ, ಬಿಟ್ಟರೆ ಇನ್ನೆಲ್ಲ ತರಕಾರಿಗಳು ಸಿಗುತ್ತೆ ಇಲ್ಲಿ, ಫ್ರೆಶ್ ಆಗೇ ಸಿಗುತ್ತೆ. ಬಟ್ ನಮ್ಮ ರುಪೀಸನ್ನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬಾರ್ದು. ಇಲ್ಲಿ ಯೂರೋದಲ್ಲೇ ನಾವು ನೋಡಬೇಕು, ತುಂಬ ಕಾಸ್ಟ್ಲಿ ಅನಿಸುತ್ತೆ. ಫ್ರೂಟ್ಸ್ ಸಿಕ್ಕಲ್ಲ, ನಮ್ಮ ಇಂಡಿಯಾದ ವೆಜಿಟೇಬಲ್ಸ್ ಎಲ್ಲ ಸಿಗುತ್ತೆ. ಹಾಗೆ ಫ್ರೂಟ್ಸ್ ಎಲ್ಲ ಇಲ್ಲಿಯೇ ಸೂಪರ್ ಮಾರ್ಕೆಟ್ಗಳಲ್ಲೂ ಸಿಗುತ್ತೆ. ನಿಮಗೆ ಎಲ್ಲ ತೋರಿಸಿದೆ ಅಲ್ವಾ, ಹೇಗನ್ನಿಸ್ತು ನಿಮಗೆ? ನಮ್ಮಲ್ಲೂ ಹೇಗಿರುತ್ತೆ ಸೂಪರ್ ಮಾರ್ಕೆಟ್ಸ್ ಹಾಗೇ ಇರುತ್ತೆ ಇಲ್ಲಿ. ಬಟ್ ಪ್ರತಿಯೊಂದು ಐಟಮ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಒಂದು ತರಕಾರಿ ಎಲ್ಲ ಒಳ್ಳೆ ಪ್ಲಾಸ್ಟಿಕ್ ಇದ್ದಂಗಿರುತ್ತೆ ನೋಡೋಕ್ಕೆ, ಅಷ್ಟು ಚೆನ್ನಾಗಿ ಸಿಗುತ್ತೆ. ತುಂಬ ಫ್ರೆಶ್ ಆಗಿರುವಂತಹ ತರಕಾರಿ ಹಣ್ಣುಗಳು ಸಿಗುತ್ತೆ. ನಿಮಗೆ ಹೇಗನ್ನಿಸ್ತು ಅಂತ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಗೋರು ಏನು ಮಾಡಬೇಕು, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್ ಎಲ್ಲರಿಗೂ, ನಮಸ್ತೆ. ಅರಿತನು ಬಾಯ್ ಮಾಡ್ತೀಯಾ? ಬಾಯ್.